ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್ಐಆರ್ ಕರ್ತವ್ಯಕ್ಕೆ ಗೈರಾಗಿದ್ದ ಬಿಎಲ್ಒ ಅಮಾನತಾಗಿದ್ದಾರೆ. ಯೋಗೇಶ್ ಗೌಡ ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ. ಎಸ್ಐಆರ್ ಕರ್ತವ್ಯಕ್ಕೆ ಗೈರಾಗಿದ್ದ ಬಿಎಲ್ಒ ಅನ್ನ ಅಮಾನತು ಮಾಡಲಾಗಿದೆ. ಯೋಗೇಶ್ ಗೌಡ ಅಮಾನತಾಗಿರುವ ಬಿಎಲ್ಒ ಕೆಆರ್ಪುರಂ ಎಆರ್ಒ ಡಾಕ್ಟರ್ ಬಸವರಾಜ್ ಮಘಿಯಿಂದ ಈ ಆದೇಶ ಬಂದಿದೆ. ಬೆಸ್ಕಾಂ ಜೂನಿಯರ್ ಎಂಜಿನಿಯರ್ ಆಗಿದ್ದ ಯೋಗೇಶ್ ಗೌಡ ಕೆಆರ್ಪುರಂ ಮತಗಟ್ಟೆ 394ಕ್ಕೆ ನೇಮಕ ಮಾಡಲಾಗಿತ್ತು ಬಿಎಲ್ಒ ಆಗಿ. ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರು ಕೂಡ ಉತ್ತರ ಕೊಟ್ಟಿಲ್ಲ ಯೋಗೇಶ್ ಗೌಡ. ಇನ್ನು ಕರ್ತವ್ಯ ಲೋಪದ ಆರೋಪದಲ್ಲಿ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಯೋಗೇಶ್ ಗೌಡ ಅನ್ನೋರು ಬೆಸ್ಕಾಂ ಜೂನಿಯರ್ ಎಂಜಿನಿಯರ್ ಆಗಿದ್ದಾರೆ. ಇವರನ್ನ ಕೆಆರ್ಪುರಂನ ಮತಗಟ್ಟೆ 394ಕ್ಕೆ ಬಿಎಲ್ಒ ಆಗಿ ನೇಮಕ ಮಾಡಲಿದ್ರು. ಆದ್ರೆ ಇವರು ಕರ್ತವ್ಯಕ್ಕೆ ಹಾಜರಾಗಿರ್ಲಿಲ್ಲ, ಗೈರಾಗಿದ್ರು. ಇನ್ನು ಯಾಕೆ ಗೈರಾಗಿದ್ದು ಅಂತ ಕಾರಣ ಕೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಇವರು ಆ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ. ಈ ಒಂದು ಹಿನ್ನೆಲೆ ಕರ್ತವ್ಯ ಲೋಪದ ಆರೋಪದಲ್ಲಿ ಇದೀಗ ಯೋಗೇಶ್ ಗೌಡನನ್ನ ಅಮಾನತು ಮಾಡಿದ್ದಾರೆ. ಕೆಆರ್ಪುರಂ ಎಆರ್ಒ ಡಾಕ್ಟರ್ ಬಸವರಾಜ್ ಮಗಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಬೆಸ್ಕಾಂ ಜೂನಿಯರ್ ಇಂಜಿನಿಯರ್ 394 ಮತಗಟ್ಟೆಗೆ ಇವರನ್ನ ಬಿಎಲ್ಒ ಆಗಿ ನೇಮಕ ಮಾಡಿದ್ರು. ಏನು ಮತದಾರರ ಪರಿಷ್ಕರಣೆ ಮಾಡುವುದಕ್ಕೆ ಅಂತ. ಆದ್ರೆ ಈತ ಕರ್ತವ್ಯಕ್ಕೆ ಹಾಜರಾಗಿರ್ಲಿಲ್ಲ, ಗೈರಾಗಿದ್ರು. ಎಸ್ಐಆರ್ ಪರಿಷ್ಕರಣೆಗೆ ಹೋಗಿರ್ಲಿಲ್ಲ ಈತ. ಯಾಕೆ ಅಂತ ಹೇಳಿ ಕಾರಣ ಕೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನೀವು ಹಾಜರಾಗಿಲ್ಲ ಅಂತ. ಆದ್ರೆ ಆ ನೋಟಿಸ್ಗೂ ಕೂಡ ಯೋಗೇಶ್ ಗೌಡ ಉತ್ತರ ಕೊಟ್ಟಿಲ್ಲ. ಇದೀಗ ಆ ಒಂದು ಕಾರಣದಿಂದ ಈತರನ್ನ ಅಮಾನತು ಮಾಡಿದ್ದಾರೆ.